ಇಂಟರ್ನ್ಶಿಪ್, ಪ್ಲೇಸ್ಮೆಂಟ್ಸ್ ಇದ್ರ ಬಗ್ಗೆ ಕೇಳಿದ ತಕ್ಷಣ ಫಸ್ಟ್ ಕಾಲೇಜಲ್ಲಿ ಏನ್ ಹೇಳ್ತಾರೆ, ಪ್ರಾಜೆಕ್ಟ್ಸ್ ಮಾಡಿ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ಸ್ ನೀವು ಮಾಡೇ ಇಲ್ಲ, ಫಸ್ಟ್ ಟೈಮ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ. ಸೊ ಈ ಇಂಟರ್ನ್ಶಿಪ್ ಅಲ್ಲಿ ಸೆಲೆಕ್ಟ್ ಆಗೋತರ ಅಥವಾ ಪ್ಲೇಸ್ಮೆಂಟ್ಸ್ ಅಲ್ಲಿ ಸೆಲೆಕ್ಟ್ ಆಗೋತರ ಪ್ರಾಜೆಕ್ಟ್ಸ್ ಯಾವ್ಯಾವ್ದು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ದಿಸ್ ಇಸ್ ದ ವಿಡಿಯೋ. ಇವತ್ತಿನ ವಿಡಿಯೋ ಅಲ್ಲಿ ಹೌ ಟು ಮೇಕ್ ಅ ಗ್ರೇಟ್ ಪ್ರಾಜೆಕ್ಟ್ ಫಾರ್ ಇಂಟರ್ನ್ಶಿಪ್ಸ್ ಅಂಡ್ ಪ್ಲೇಸ್ಮೆಂಟ್ಸ್ ಅಂತ ಕಲ್ತ್ಕೊಳ್ತಾ ಇದ್ದೀರಾ. ಇದ್ರ ಜೊತೆಗೆ ಯಾವ್ಯಾವ ಪ್ರಾಜೆಕ್ಟ್ಸ್ ನ ನೀವು ಈಸಿಯಾಗಿ ಮಾಡಬಹುದು ಅಂತಾನು ಹೇಳ್ತಾ ಇದೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ಇವಾಗ ಬೇರೆ ಏನು ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಚೂಸ್ ದ ರೈಟ್ ಪ್ರಾಜೆಕ್ಟ್. ಏನಾದ್ರೂ ಯುನೀಕ್ ಐಡಿಯಾಸ್ ತಗೊಂಡ್ ಬನ್ನಿ. ಅದೇ ಟು ಆಪ್ ಮಾಡೋದು ಅಥವಾ ರೆಕ್ರೂಟರ್ಗೆ ಚೆಕ್ ಲಿಸ್ಟ್ ನ ತೋರಿಸೋದು, ಈ ತರದೆಲ್ಲ ಮಾಡಿದ್ರೆ ರೆಕ್ರೂಟರ್ ಆಲ್ರೆಡಿ ಎಷ್ಟೊಂದು ಈ ತರ ಪ್ರಾಜೆಕ್ಟ್ಸ್ ನೋಡಿರ್ತಾರೆ, ದೇ ವಿಲ್ ಬಿ ಫೆಡ್ ಅಪ್. ಅದ್ರ ಬದಲು ನೀವ್ ಏನ್ ಮಾಡ್ಬೋದು ಅಂತಂದ್ರೆ AI ಯೂಸ್ ಮಾಡಿ AI ಬಾಟ್ ಮಾಡೋದು ಅಥವಾ ಯಾವ್ದಾದ್ರು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ದು ಹೊಸ ತರ ಸೊಲ್ಯೂಷನ್ ಹುಡ್ಕೋದು ಯೂಸಿಂಗ್ ಡಿಫ್ರೆಂಟ್ ಟೆಕ್ನಾಲಜೀಸ್. ಇವಾಗ ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಇರೋ ರಿಯಲ್ ಪ್ರಾಬ್ಲಮ್ ನ ನೀವು ಅನಲೈಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಮಾಡ್ತಾ ಬನ್ನಿ. ಸೊ ರೆಕ್ರೂಟರ್ ಯಾವಾಗ ನಿಮ್ ಅಪ್ಲಿಕೇಶನ್ ಅಥವಾ ನಿಮ್ಮ ಪ್ರಾಜೆಕ್ಟ್ ಇಂಟ್ರೆಸ್ಟಿಂಗ್ ಆಗಿದೆ, ದಿಸ್ ಇಸ್ ಸೋ ನೈಸ್ ಅಂತ ಹೇಳ್ತಾರೋ, ದೆನ್ ಡೆಫಿನೆಟ್ಲಿ ಅವ್ರು ನಿಮ್ ಪ್ರಾಜೆಕ್ಟ್ ಇಂದ ಇಂಪ್ರೆಸ್ ಆಗಿದ್ದಾರೆ ಅಂತ. ನೀವು ಇದೇ ತರ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಯು ಕ್ಯಾನ್ ಕ್ರಿಯೇಟ್ ಅ ಗೇಮ್ ಅಥವಾ ಒಂದು ಮೀಮ್ ಜನರೇಟರ್ ಆಗಿರ್ಬೋದು. ಚೂಸ್ ಸಮ್ ಕೂಲ್ ಟರ್ಮ್ಸ್. ಅವಾಗ ಈ ರೆಕ್ರೂಟರ್ಗೆ ಏನೋ ಹೊಸದಾಗಿ ಮಾಡಿದ್ದಾರೆ ಅಂತ ಯುವರ್ ಕ್ರಿಯೇಟಿವಿಟಿ ವಿಲ್ ಶೋ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಚೂಸಿಂಗ್ ದ ರೈಟ್ ಟೆಕ್ ಸ್ಟ್ಯಾಕ್. ನೀವು ಎಲ್ಲಾ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಬೇಕು, ಎಲ್ಲದನ್ನು ನೀವು ಕೋಡಿಂಗ್ ಮಾಡಿ ಅರ್ಥ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಯಾವ್ದಾದ್ರು ಒಂದ್ ಲ್ಯಾಂಗ್ವೇಜ್ ನ ಯಾವ್ದಾದ್ರು ಒಂದ್ ಟೆಕ್ ಸ್ಟ್ಯಾಕ್ ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ, ದಟ್ ವಿಲ್ ಬಿ ಎನಫ್. ನೀವು ಆಂಡ್ರಾಯ್ಡ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಇವಾಗ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಎಲ್ಲದನ್ನು ಕಲ್ತ್ಕೊಂಡು ನೀವು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ಬೇಕಾಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು ವೆಬ್ ಡೆವಲಪ್ಮೆಂಟ್ ಚೂಸ್ ಮಾಡ್ಕೊಂಡಿದ್ದೀರಾ, ಇಸ್ ಇಟ್ ಮರ್ನ್ ಸ್ಟ್ಯಾಕ್ ಆರ್ ಮೀನ್ ಸ್ಟ್ಯಾಕ್ ಅಂತ ಚೂಸ್ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಚೂಸ್ ಮಾಡ್ತಿದ್ದೀರಾ, ಎಲ್ಲಿ ಯಾವ್ದು ಬೇಕು ಅಂತ ನೋಡಿ, ಕಾಟ್ಲಿನ್ ಬೇಕಾ, ಜಾವಾ ಬೇಕಾ, ಈ ತರ ನೋಡಿ. ಅಂಡ್ ನೆಕ್ಸ್ಟ್ ನೀವೇನಾದ್ರೂ ಬೇರೆ ಏನಾದ್ರು ಚೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಡೆವಾಪ್ಸ್ ಚೂಸ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಅವ್ರ ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡ್ತಿದ್ದೀರಾ, ಅವ್ರ ಮಷೀನ್ ಲರ್ನಿಂಗ್ ಚೂಸ್ ಮಾಡ್ತಿದ್ದೀರಾ. ಇಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾಗುತ್ತೆ ನೋಡಿ. ಯೂಶಲಿ ಪೈಥಾನ್ ವಿಲ್ ಬಿ ಅಡ್ವೈಸಬಲ್. ಅದ್ ಬಿಟ್ಟು ನೀವು ಬೇರೆ ಯಾವ್ದಾದ್ರು ಕಲ್ತ್ಕೊಳ್ತೀರಾ ಅಂದ್ರೆ ಜಾವಾ ಕಲ್ತ್ಕೊಳ್ತೀರಾ ನೋಡಿ, ಅಥವಾ C++ ಕಲ್ತ್ಕೊಳ್ತೀರಾ ನೋಡಿ. ಬಟ್ ನೀವ್ ಯಾವ ಟೆಕ್ ಸ್ಟ್ಯಾಕ್ ನ ಚೂಸ್ ಮಾಡ್ಕೊಳ್ತೀರೋ ಅದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಯಾಕೆ ಅಂತಂದ್ರೆ ನೀವು ಪ್ರಾಜೆಕ್ಟ್ ಮಾಡೋದಷ್ಟೇ ಅಲ್ಲ, ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ಬೇಕಾಗುತ್ತೆ. ಕೋಡ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಇಫ್ ಯು ಗೆಟ್ ಸ್ಟಕ್, ನಿಮ್ಗೆ ಕೋಡಿಂಗ್ ಬರಲ್ಲ ಅಂತ ಅನ್ಕೊಳ್ತಾರೆ. ಸೊ ದಟ್ ಈಸ್ ವೈ ನೀಟಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳಿ, ಆ ಟೆಕ್ ಸ್ಟ್ಯಾಕ್ ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು ಒನ್ ಟೆಕ್ ಸ್ಟ್ಯಾಕ್ ನ ಚೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಸ್ಟರಿಂಗ್ ಇಟ್. ಎಲ್ಲಾ ಟೆಕ್ ಸ್ಟ್ಯಾಕ್ ನು ಕಲ್ತ್ಕೊಂಡು ಅದರಲ್ಲಿ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ನಿಮ್ಗಂತೂ ವಯಸ್ಸಾಗೋಗಿರುತ್ತೆ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ಯಾವ್ದಾದ್ರು ಒಂದ್ ಕಲ್ತ್ಕೊಂಡು ಸ್ಟಾರ್ಟ್ ಗೆಟಿಂಗ್ ಬೆಟರ್ ಅಟ್. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಬಿಲ್ಡಿಂಗ್ ಯುವರ್ ಪ್ರಾಜೆಕ್ಟ್. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಮೇಕ್ ಶೋರ್ ಯು ಡೂ ದ ಪ್ರಾಜೆಕ್ಟ್ ಆನ್ ಯುವರ್ ಓನ್. ಇವಾಗ ChatGPT ಅಲ್ಲಿ ಆಗಿರ್ಬೋದು ಅಥವಾ ಸ್ಟ್ಯಾಕ್ ಓವರ್ಫ್ಲೋ ಆಗಿರ್ಬೋದು, ಎಲ್ಲಾ ಕಡೆನೂ ಕೋಡ್ ಸಿಗತ್ತೆ. ನಿಮ್ಗೆ ಯಾವ ತರ ಕೋಡಿಂಗ್ ಬೇಕು, ಯಾವ ತರ ಪ್ರಾಜೆಕ್ಟ್ ಬೇಕು, ಅದಕ್ಕೆ ಕೋಡ್ ಸಿಕ್ಕೇ ಸಿಗತ್ತೆ. ಗಿಟ್ಹಬ್ ಅಲ್ಲಂತೂ ದೇರ್ ಆರ್ ಹಂಡ್ರೆಡ್ಸ್ ಆಫ್ ರಿಪೋಸಿಟರೀಸ್, ಅಲ್ಲಂತೂ ಸಿಕ್ಕೇ ಸಿಗತ್ತೆ. ಬಟ್ ಯು ಹ್ಯಾವ್ ಟು ಡೂ ಇಟ್ ಆನ್ ಯುವರ್ ಓನ್. ನೀವೇ ಪ್ರಾಜೆಕ್ಟ್ ನ ಮಾಡಿಲ್ಲ, ಕಾಪಿ ಪೇಸ್ಟ್ ಮಾಡಿದೀರಾ ಅಂತಂದ್ರೆ ರೆಕ್ರೂಟರ್ಗೆ ಡೆಫಿನೆಟ್ಲಿ ಗೊತ್ತಾಗತ್ತೆ. ಯಾಕೆ ಅಂತಂದ್ರೆ ಅವರು ಈ ಫೇಸ್ ಮುಗಿಸ್ಕೊಂಡಿರ್ತಾನೆ ಬಂದಿದ್ದಾರೆ, ಅವರು ಕಾಪಿ ಪೇಸ್ಟ್ ಮಾಡಿ ಸಿಕ್ಕಾಕೊಂಡಿರ್ತಾರೆ. ನೀವ್ ಆತರ ಮಾಡಿದ್ರೆ ಡೆಫಿನೆಟ್ಲಿ ಸಿಕ್ಕಾಕೋತೀರಾ. ಸೊ ಕಾಪಿ ಪೇಸ್ಟ್ ಮಾಡಿ, ನಾಟ್ ಎವ್ರಿಥಿಂಗ್. ಯಾವ್ದಾವ್ದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಳ್ಬೇಕಾಗಿದೆ ಅದನ್ನ ಕಲ್ತ್ಕೊಳ್ಳಿ. ಗೊತ್ತಿರತ್ತೆ ಇದೆಲ್ಲ ನಾನು ತುಂಬಾ ಸಲ ಮಾಡಿದೀನಿ ಅಂತ ಇದ್ರೆ ಮಾತ್ರ ಆ ಕೋಡ್ ನ ಮಾತ್ರ, ಆ ಪರ್ಟಿಕ್ಯುಲರ್ ಬಿಟ್ ನ ಮಾತ್ರ ಕಾಪಿ ಪೇಸ್ಟ್ ಮಾಡಿ. ಎಲ್ಲದನ್ನು ಫ್ರಮ್ ದ ಬಿಗಿನಿಂಗ್ ಬರೆಯಕ್ ಆಗೋದಿಲ್ಲ, ಐ ಅಂಡರ್ಸ್ಟ್ಯಾಂಡ್, ಬಟ್ you should know how the code works. So learn this the hard way. ಯಾವಾಗ್ಲೂ ಕೋಡಿಂಗ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ನೆನಪಿರೋದು. ಇಲ್ಲ ಅಂತಂದ್ರೆ ಯು ವಿಲ್ ಓನ್ಲಿ ನೋ ಹೌ ಟು ಕಾಪಿ ಪೇಸ್ಟ್. ಸೊ how do we follow this building the project? ಫಸ್ಟ್ ಇಡೀ ಪ್ರಾಜೆಕ್ಟ್ ನ ಸ್ಮಾಲರ್ ಮಾಡ್ಯೂಲ್ಸ್ ಗೆ ನೀವು ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಒಂದ್ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ 4 ಟ್ಯಾಬ್ ಇದೆ ಅಂತಂದ್ರೆ ಫಸ್ಟ್ ಟ್ಯಾಬ್ ಮೇಲೆ ಫಸ್ಟ್ ಫೋಕಸ್ ಮಾಡಿ. ಇದ್ರಲ್ಲಿ ನೀವೇನೇನ್ ಕಲ್ತ್ಕೊಳ್ಬಹುದು. ಇವಾಗ ಇದ್ರಲ್ಲಿರೋ ಎಲಿಮೆಂಟ್ಸ್ ನ ಸೆಕೆಂಡ್ ಟ್ಯಾಬ್ ಗೂ ಯೂಸ್ ಮಾಡ್ತೀರಾ ಅಂದ್ರೆ ದಟ್ ಈಸ್ ವೇರ್ ಯು ಕ್ಯಾನ್ ಕಾಪಿ ಪೇಸ್ಟ್. ಕರೆಕ್ಟ್? ಸೊ ಇಲ್ಲಿ ಫಸ್ಟ್ ಟ್ಯಾಬ್ ಅಲ್ಲಿ ಏನೇನ್ ಮಾಡ್ತಿದ್ದೀರಾ ಅದಷ್ಟು ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದಾದ್ಮೇಲೆ ಪದೇ ಪದೇ ಟೆಸ್ಟ್ ಮಾಡ್ತಾ ಇರಿ. ಅಂಡ್ ನಿಮ್ ಕೋಡ್ ಕಳ್ದೋಗ್ಬಾರ್ದು ಅಂತಂದ್ರೆ
ಪ್ಲೀಸ್ ಪುಷ್ ಇಟ್ ಟು ಗಿಟ್ ಹಬ್ ಅಲ್ಲಿ ಇರ್ಲಿ, ನಿಮ್ ಕೋಡ್ ಫುಲ್ ಅಲ್ಲೇ ಇದ್ರೆ ನಿಮ್ಗೆ ರೆಕ್ರೂಟರ್ ತೋರ್ಸೋದಿಕ್ಕೂ ಈಸಿ ಆಗುತ್ತೆ. ಅಂಡ್ ದೆನ್ ಹೋಸ್ಟ್ ಯುವರ್ ವೆಬ್ಸೈಟ್ ಹೋಸ್ಟ್ ಮಾಡೋದ್ಮೇಲೆ ಇನ್ ಕೇಸ್ ಏನೋ ಎರರ್ ಬಂದು ಏನೋ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಸೇ ಇಟ್ ಇಸ್ ಅಂಡರ್ ಮೇಂಟೆನೆನ್ಸ್, ಇವಾಗ ಇದೇನೋ ಪ್ರಾಬ್ಲಮ್ ಆಗಿದೆ, ಇಟ್ ವಿಲ್ ಬಿ ಫೈನ್, ಆತರ ಏನಾದ್ರು ಹೇಳ್ಬೋದು. ಬಟ್ ನಿಮ್ಮ ಹತ್ರ ಆಲ್ವೇಸ್ ಒಂದು ಕಾಪಿ ಇದ್ದೇ ಇರುತ್ತೆ, ನಿಮ್ ಲ್ಯಾಪ್ಟಾಪ್ ಅಲ್ಲಿ ತೋರಿಸಬಹುದು. ಸೊ ಮೇಕ್ ಶೋರ್ ಯು ಹ್ಯಾವ್ ಅ ಕಾಪಿ ಆಫ್ ಯುವರ್ ಕೋಡ್. ನಾವ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್, ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಶೋಕೇಸ್ ಯುವರ್ ವೆಬ್ಸೈಟ್. ಏನ್ ಪ್ರಾಜೆಕ್ಟ್ ಮಾಡಿರ್ತೀರಾ ಅದನ್ನ ಕರೆಕ್ಟ್ ಆಗಿ ಶೋಕೇಸ್ ಮಾಡ್ಬೇಕು. ಇಲ್ಲಿ ಏನೇನ್ ಮಾಡ್ಬೋದು ಅಂತಂದ್ರೆ ಫಸ್ಟ್ಲಿ ಹೋಸ್ಟಿಂಗ್ ಇಸ್ ದಿ ಮೋಸ್ಟ್ ಬೇಸಿಕ್ ಪಾರ್ಟ್ ಆಫ್ ಇಟ್. ನೆಕ್ಸ್ಟ್ ಏನು ಅಂತಂದ್ರೆ ಗಿಟ್ ಹಬ್ ಅಪ್ಲೋಡ್ ಮಾಡಿರ್ತೀರಲ್ಲ, ಅಲ್ಲಿ ರೀಡ್ ಮಿ ಫೈಲ್ ಅಂತ ಒಂದಿರುತ್ತೆ, ಅಲ್ಲಿ ನಿಮ್ ಇಡೀ ಪ್ರಾಜೆಕ್ಟ್ ಒಂದು ಡಿಸ್ಕ್ರಿಪ್ಷನ್ ಕೊಡಿ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಮಾಡ್ಬೋದು ಅಂತಂದ್ರೆ ಯು ಕ್ಯಾನ್ ಮೇಕ್ ಅ ಡೆಮೋ ವಿಡಿಯೋ ಆಫ್ ಇಟ್. ಸೊ ಡೆಮೋ ವಿಡಿಯೋ ಇಟ್ ಮೇ ಬಿ ಆಫ್ 2 or 3 minutes. ಇದನ್ನ ಮಾಡೋದ್ರಿಂದ ನಿಮ್ ಇಡೀ ಪ್ರಾಜೆಕ್ಟ್ ಹೇಗ್ ವರ್ಕ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಯು ಡೋಂಟ್ ಹ್ಯಾವ್ ಟು ಪರ್ಸನಲಿ ಗೋ ಅಂಡ್ ಚೆಕ್ ಇಟ್. ಸೊ ದಿಸ್ ಮೇಕ್ಸ್ ಯೋರ್ ಪ್ರಾಜೆಕ್ಟ್ ವೆರಿ ಇಂಟ್ರೆಸ್ಟಿಂಗ್. ಇದಿಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಆಡ್ ದಿಸ್ ಟು ರೆಸ್ಯೂಮೆ ಅಂಡ್ ಲಿಂಕ್ಡ್ಇನ್. ಇದೆರಡು ಮಾಡಾದ್ಮೇಲೆ ನಿಮ್ಮ ಪ್ರಾಜೆಕ್ಟ್ ಚೆನ್ನಾಗಿ ಶೋಕೇಸ್ ಆಗಿರುತ್ತೆ. ವೆಲ್ ಶೋಕೇಸ್ಡ್ ಪ್ರಾಜೆಕ್ಟ್ಸ್ ಈಸ್ ಈಕ್ವಿವೆಲೆಂಟ್ ಟು ಬೆಟರ್ ಜಾಬ್ ಆಪರ್ಚುನಿಟೀಸ್. ಸೊ ಯಾವತ್ತೇ ಇರ್ಲಿ ನಿಮ್ ಪ್ರಾಜೆಕ್ಟ್ ನ ನೀವು ಚೆನ್ನಾಗಿ ಶೋಕೇಸ್ ಮಾಡ್ಕೊಂಡ್ರೆ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಚೆನ್ನಾಗಿ ಸಿಗುತ್ತೆ. ಇದ್ರ ಜೊತೆಗೆ ಬೋನಸ್ ಟಿಪ್ ಏನು ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಅ ಪೋರ್ಟ್ಫೋಲಿಯೋ. ಇವಾಗ ಅದನ್ನು ಬೇಕಾದ್ರೆ ಪ್ರಾಜೆಕ್ಟ್ ತರನೇ ಟ್ರೀಟ್ ಮಾಡಬಹುದು. ನಿಮ್ದೇ ಒಂದು ಪೋರ್ಟ್ಫೋಲಿಯೋ ಮಾಡಿ, ಅದರಲ್ಲಿ ನೀವು ಏನೇನ್ ಪ್ರಾಜೆಕ್ಟ್ಸ್ ಮಾಡಿದೀರಾ ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಈವನ್ ಹಿಯರ್ ಯು ಕ್ಯಾನ್ ಶೋ ಯುವರ್ ಸ್ಕಿಲ್ಸ್. ಸೊ ನೀವೇನೇನ್ ಸ್ಕಿಲ್ಸ್ ಕಲ್ತ್ಕೊಂಡಿದ್ದೀರಾ ನಿಮ್ ಪೋರ್ಟ್ಫೋಲಿಯೋ ಅಲ್ಲಿ ಮಾಡಿ ತೋರಿಸಬಹುದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ನೈಸೆಸ್ಟ್ ವೇ ಟು ಶೋಕೇಸ್ ಯುವರ್ ಸ್ಕಿಲ್ಸ್. ಈಗ ಫುಲ್ ಪ್ಲೇಸ್ಮೆಂಟ್ಸ್ ಗೆ ಇಂಟರ್ನ್ಶಿಪ್ಸ್ ಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಅದಕ್ಕೂ ಒಂದು ವಿಡಿಯೋ ಆಲ್ರೆಡಿ ಮಾಡಿದೀವಿ, ಪ್ಲೀಸ್ ಚೆಕ್ ಔಟ್ ಡಿಸ್ಕ್ರಿಪ್ಷನ್. ಇದ್ರ ಜೊತೆಗೆ ಇನ್ನೊಂದು ಕಾಮನ್ಲಿ ಆಸ್ಕ್ ಕ್ವಶನ್, ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅದಕ್ಕೂ ಇನ್ನೊಂದು ವಿಡಿಯೋ ಇದೆ, ಅದನ್ನು ಪ್ಲೀಸ್ ಚೆಕ್ ಮಾಡಿ. ಸೊ ನಾವು ಲಾಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ ಯಾವ್ಯಾವ ಪ್ರಾಜೆಕ್ಟ್ಸ್ ನ ಈಸಿಯಾಗಿ ಮಾಡ್ಬೋದು, ನೀವು ಈಸಿಯಾಗಿ ಕಲ್ತ್ಕೊಳ್ಬಹುದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇವಾಗ ಸ್ಕ್ರೀನ್ ಮೇಲೆ ಒಂದು ಲಿಸ್ಟ್ ಆಫ್ ಪ್ರಾಜೆಕ್ಟ್ಸ್ ಬರುತ್ತೆ ಅಕಾರ್ಡಿಂಗ್ ಟು ಅ ಡಿಫರೆಂಟ್ ಟೆಕ್ ಸ್ಟ್ಯಾಕ್. ಪ್ಲೀಸ್ ಅದನ್ನ ನೋಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ದಟ್ಸ್ ಇಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನ ಹೇಳಿದ ಅಷ್ಟು ಸ್ಟೆಪ್ಸ್ ನ ನೀವು ಫಾಲೋ ಮಾಡಿ ಒಂದು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿದ್ರೆ ಇಟ್ ಇಸ್ ನಾಟ್ ಓನ್ಲಿ ಗುಡ್, ಇಟ್ ಈಸ್ ರೆಕ್ರೂಟರ್ ಅಪ್ರೂವ್ಡ್. ಸೊ ರೆಕ್ರೂಟರ್ಸ್ ಗೆ ಇಷ್ಟ ಆಗೋ ತರ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಬಹುದು. ಆಮೇಲೆ ಆದಷ್ಟು ಬೇಗ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಕೂಡ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ. ಇದನ್ನ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋಣ, ಏನಾದ್ರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.